ಇಡೀ ವಿಶ್ವವೇ ಮೋದಿ ಅವರ ಒಂದು ರಾಜತಂತ್ರವನ್ನ ಮೆಚ್ಚುತ್ತಾ ಇದೆ. ಬಹಳ ಪ್ರಮುಖವಾಗಿ ಮೋದಿ ಅವರ ರಾಜತಂತ್ರ ಹೇಗಿತ್ತು ಗಮನಿಸ್ತಾ ಹೋಗೋಣ. ವಿದೇಶಾಂಗ ರಾಜತಂತ್ರವನ್ನ 3 ಭಾಗ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ವಿದೇಶಾಂಗ ರಾಜತಂತ್ರವನ್ನ 3 ಭಾಗ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನ ಹಂಚಿಬಿಟ್ಟಿದ್ರು ಪ್ರಧಾನಿ ಮೋದಿ. ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನ ಈ ಸಂದರ್ಭದಲ್ಲಿ ಮೋದಿ ಅವರು ಹಂಚಿದ್ರು. ವಿದೇಶಾಂಗ ತಂತ್ರವನ್ನ 3 ಭಾಗ ಮಾಡ್ತಾರೆ. ಮೊದಲಿಗೆ ಪಕ್ಕಾ ಪ್ಲಾನ್, ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲದರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಆ ಮೂವರಿಗೂ ತಿಳಿಸ್ತಾರೆ. ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನ ಹಂಚುತ್ತಾರೆ ನರೇಂದ್ರ ಮೋದಿ ಅವರು. ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನ ಕೊಡ್ತಾರೆ, ಏನು ಮಾಡಬೇಕು ಅಂತ ಹೇಳ್ತಾರೆ. ಪ್ರಮುಖ ರಾಷ್ಟ್ರಗಳ ಸಚಿವರ ಜೊತೆಗೆ ಸಚಿವರ ಹಂತದಲ್ಲೇ ಮಾತುಕತೆಯನ್ನ ನಡೆಸುವಂತೆ ನಿರ್ಧಾರವನ್ನ ಮಾಡ್ತಾರೆ, ಸೂಚನೆ ಕೊಡ್ತಾರೆ. ಸಚಿವರ ಜೊತೆಗೆ ಮಾತುಕತೆಯ ಜವಾಬ್ದಾರಿಯನ್ನ ಜೈಶಂಕರ್ಗೆ ವಹಿಸಿದ್ರು ನರೇಂದ್ರ ಮೋದಿ ಅವರು. ಬಹಳ ಪ್ರಮುಖವಾಗಿ ವಿದೇಶಾಂಗ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರುಗಳ ಜೊತೆಗೆ ಅವರು ಜೈಶಂಕರ್ ಅವರಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ. NSA ಮುಖ್ಯಸ್ಥರ ಜೊತೆಗೆ ಮಾತುಕತೆಗೆ ಜವಾಬ್ದಾರಿಯನ್ನ ಅಜಿತ್ ದೋವಲ್ ಅವರಿಗೆ ನೀಡ್ತಾರೆ. ಇನ್ನು ಕಾರ್ಯದರ್ಶಿಗಳ ಜೊತೆಗೆ ಮಾತುಕತೆ ನಡೆಸೋದಕ್ಕೆ ಆ ಜವಾಬ್ದಾರಿಯನ್ನ ವಿಕ್ರಮ್ ಮಿಸ್ರಿ ಅವರಿಗೆ ವಹಿಸ್ತಾರೆ ನರೇಂದ್ರ ಮೋದಿ ಅವರು. ರಕ್ಷಣಾ ಸಚಿವರ ಜೊತೆಗೆ ಮಾತುಕತೆ ಅಗತ್ಯ ಬಿದ್ರೆ ಮಾತ್ರ ಅಂತ ಹೇಳಿ ಮೋದಿ ಅವರು ಹೇಳಿದ್ರು ರಾಜನಾಥ್ ಸಿಂಗ್ ಅವರಿಗೆ. ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು, ಕೆಲವೇ ರಾಷ್ಟ್ರಗಳ ರಕ್ಷಣಾ ಸಚಿವರ ಜೊತೆಗೆ ರಾಜನಾಥ್ ಸಿಂಗ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಅಗತ್ಯ ಬಿದ್ದರೆ ಮಾತ್ರ. ಕೆಲವೇ ರಾಷ್ಟ್ರಗಳ ರಕ್ಷಣಾ ಸಚಿವರ ಜೊತೆಗೆ ರಾಜನಾಥ್ ಸಿಂಗ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಬಹಳ ಪ್ರಮುಖವಾಗಿ ಅಮೆರಿಕ, ರಷ್ಯಾ ಮತ್ತು ಇಸ್ರೇಲ್, ಅಂದ್ರೆ ಈ 3 ರಾಷ್ಟ್ರಗಳು ಸ್ವಲ್ಪ ಭಾರತದ ಕಡೆಗೆ ಹೆಚ್ಚಿನ ಒಲವನ್ನ ಹೊಂದಿದ್ದಾವೆ ಮತ್ತು ನಂಬಿಕೆಗೆ ಅರ್ಹವಾಗಿರುವಂತ ರಾಷ್ಟ್ರಗಳು ಭಾರತಕ್ಕೆ. ಹಾಗಾಗಿನೇ ಬಹಳ ಪ್ರಮುಖವಾಗಿ ಇಸ್ರೇಲ್ ಅಂತೂ ಈ ದಾಳಿ ನಡೆದಂತಹ ಸಂದರ್ಭದಲ್ಲಿ, ಅಥವಾ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ, ಅಥವಾ ಭಾರತ ಪಾಕಿಸ್ತಾನದಲ್ಲಿ ಇದ್ದಂತಹ ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಮೊದಲು ಸಪೋರ್ಟ್ ಮಾಡಿದ್ದೆ ಇಸ್ರೇಲ್, ಅದಾದ ನಂತರ ರಷ್ಯಾ, ಹೀಗೆ ಅಮೆರಿಕ. ಈ 3 ರಾಷ್ಟ್ರಗಳ ಒಂದು ಪ್ರಮುಖರ ಜೊತೆಗೆ